ಈ ವರ್ಷ ನೀವು ಯಾರು ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಇರಾ, ಹಾಗೆ ಈ ವರ್ಷ ನೀಟ್ ಕೌನ್ಸಿಲಿಂಗ್ನ ಯಾರು ಅಟೆಂಡ್ ಮಾಡಬೇಕು ಅಂತ ಇರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನೀಟ್ ಅಪ್ಲಿಕೇಶನಲ್ಲಿ ಈ ವರ್ಷ ಮೇಜರ್ ಆಗಿ ಒಂದು ಹೊಸ ಚೇಂಜಸ್ನ ತಂದಿದ್ದಾರೆ. ಹಾಗಾದರೆ ನೀಟ್ ಅಪ್ಲಿಕೇಶನಲ್ಲಿ ಏನೇನು ಚೇಂಜಸ್ ಆಗಿದೆ ಮತ್ತು NTA ಕಡೆಯಿಂದ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದರೂ ಒಂದು ಪೇಯ್ಡ್ ನೀಟ್ ಕೌನ್ಸಲಿಂಗ್ ಗೈಡೆನ್ಸ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಿಲ್ಲಿಂಗಿಂದ ಹಿಡಿದು ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ವ್ಯಾಲಿಡ್ ಇರುತ್ತೆ. ಒಂದು ಸಲ ನೀವು ಜಾಯ್ನ್ ಆದರೆ ನಿಮ್ಮ ಅಪ್ಲಿಕೇಶನ್ ಫಿಲ್ಲಿಂಗ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಲೈವ್ ಆಗಿ ನಿಮಗೆ ಗೂಗಲ್ ಮೀಟಲ್ಲಿ ಮಾಡ್ತೀವಿ. ಯಾವ ರೀತಿ ಒಂದು ಅಪ್ಲಿಕೇಶನ್ ಫಿಲ್ಲಿಂಗ್ ಆಗ್ತೀನಿ ಅಂತ ನೀವು ನೋಡ್ಬೋದು. ಮತ್ತು ಪ್ರತಿಯೊಂದು ಸ್ಟೆಪ್ಪು ಕೂಡ ನಿಮ್ಮ ಹತ್ರ ವೆರಿಫೈ ಮಾಡಿಸ್ಬಿಟ್ಟಾನೆ ನೆಕ್ಸ್ಟ್ ಸ್ಟೆಪ್ಗೆ ನಾವು ಮೂವ್ ಆನ್ ಆಗೋದು. ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಇತ್ತು, ಕಾಮೆಂಟ್ ಕೇಳಿ ಯೂನಿಕ್ ಏಜ್ಗೂ ಕೂಡ ಅಪ್ಲೈ ಮಾಡಬೇಕಾ ಅಥವಾ ಅವ್ರಿಗೆ ಕಾಮೆಂಟ್ ಕೇಗೆ ಅಪ್ಲೈ ಮಾಡಿದ್ರೆ ಸಾಕಾ ಅಂತ. ಯೂನಿಕ್ ಏಜ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವಾಗ ಅವರು ಕಾಮೆಂಟ್ಗೆ ಮಾತ್ರ ಸೆಲೆಕ್ಟ್ನ ಮಾಡ್ಕೊಂಡ್ರು, ನಂತರ ಕಾಮೆಂಟ್ ಕೇಗೆ ಮಾತ್ರ ನಾವು ಅಪ್ಲೈ ಮಾಡಿದ್ವಿ. ಇದೇ ರೀತಿ ಪ್ರತಿಯೊಂದು ಸ್ಟೆಪ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಅಪ್ಲಿಕೇಶನ್ ಎಲ್ಲ ಕೂಡ ಈ ರೀತಿ ವೆರಿಫೈ ಆಗೇನೆ ನಂತರ ಅಪ್ಲಿಕೇಶನ್ ಫಿಲ್ಲಿಂಗ್ ಆಗುತ್ತೆ. ನಿಮ್ಗೇನಾದರೂ ಪೇಯ್ಡ್ ಕೌನ್ಸಿಲಿಂಗ್ ನೋಡ್ತಾ ಇರಾ, ಕಂಪ್ಲೀಟ್ ಆಗಿ ಟೆನ್ಷನ್ ಫ್ರೀ ಆಗಿ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಂದ್ರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಗೆ ಏನೋ ಇಂಟ್ರೆಸ್ಟ್ ಇತ್ತು ಅಂದರೆ ನೆಕ್ಸ್ಟ್ ನೀವು ಫರ್ದರ್ ಕೂಡ ಕಾಲ್ ಕೂಡ ಮಾಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ NTA ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು ಒಂದು ಆಧಾರ್ ಕಾರ್ಡ್ ಬಗ್ಗೆ. ಆಧಾರ್ ಕಾರ್ಡು ಅಪ್ಡೇಟ್ ಆಗಿರಬೇಕು ಅಂತ. ಅದಕ್ಕೋಸ್ಕರ ನಿಮ್ಮ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ, ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಯಾ ಅದರಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಡೀಟೇಲ್ಸ್ ಎಲ್ಲ ಕೂಡ ಕರೆಕ್ಟಾಗಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಿಗೆ ಮ್ಯಾಚ್ ಆಗುವಂಥ ರೀತಿ ಇದೆಯಾ, ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದನ್ನ ಒಂದ್ಸಲಿ ವೆರಿಫೈ ಮಾಡಿಕೊಂಡು ನಂತರ ನೀಟ್ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಇದು ಮೊದಲನೇ ಚೇಂಜಸ್ ಆಗಿರುತ್ತೆ ಈ ವರ್ಷ ಆಗಿರೋದು. ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸನ್ನೇ ತಗೋತಾರೆ ಇಲ್ಲಿ ನಮ್ಮ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋಕ್ಕೆ. ನೋಟಿಫಿಕೇಶನ್ ಪ್ರಕಾರ ನಿಮಗೆ ಅಪ್ಲಿಕೇಶನ್ ಬಂದ್ಬಿಟ್ಟು ಫೆಬ್ರವರಿ 8ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕುವರೆಗೂ ಕೂಡ ಓಪನ್ ಇರುತ್ತೆ. ಅಷ್ಟರ ಒಳಗಡೆ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ 3ನೇ ತಾರೀಕು ಇರುತ್ತೆ. ಮತ್ತು ಕರೆಕ್ಷನ್ ವಿಂಡೋ ಬಂದ್ಬಿಟ್ಟು 10ನೇ ತಾರೀಕಿಂದ 12ನೇ ತಾರೀಕು ಮಾರ್ಚ್ಗೆ ಟೈಮ್ನ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನೀವು ಒಂದು ಏನಾದರೂ ತಪ್ಪು ಮಾಡಿದ್ರಲ್ಲ ಅಪ್ಲಿಕೇಶನ್ ಫಿಲ್ಲಿಂಗಲ್ಲಿ ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ನಂತರ ನಿಮ್ಮ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಸ್ಟೂಡೆಂಟ್ಸ್ಗೆ 1700 ಇರುತ್ತೆ, OBC ಅವರಿಗೆ 1600 ಇರುತ್ತೆ, SC ST PWB ಕ್ಯಾಂಡಿಡೇಟ್ಸ್ಗಳಿಗೆ 1000 ರೂಪೀಸ್ ಇರುತ್ತೆ. ಓಕೆನಾ? ಮಲ್ಟಿ ಲ್ಯಾಂಗ್ವೇಜಲ್ಲಿ ನಿಮಗೆ ನೀಟ್ ಎಕ್ಸಾಮ್ ಇರುತ್ತೆ. ನಿಮಗೆ ಯಾವೊಂದು ಲ್ಯಾಂಗ್ವೇಜ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾದ್ರೆ. ಓಕೆನಾ? ಮತ್ತು ಈ ವರ್ಷ ಇನ್ನೊಂದು ಚೇಂಜಸ್ ಆಗಿರೋದೇನೆಂದರೆ ಇಲ್ಲಿ ಲೈವ್ ಫೋಟೋಗ್ರಾಫ್ ಕ್ಯಾಪ್ಚರ್ ಇರುತ್ತೆ. ಅಂದರೆ ಇಷ್ಟು ದಿನ ನೀವೇನು ಮಾಡ್ತಿದ್ರಿ, ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರಿ ಕೀಯೇಗೆ, ಕಾಮೆಂಟ್ ಕೇಗೆಲ್ಲ. ಆದರೆ ನೀಟಿಗೆ ಏನಾಗ್ತಿದೆ ಅಂದರೆ JEE ಎಕ್ಸಾಮ್ಗೆ ನೀವು ಯಾವ ರೀತಿ ಅಪ್ಲೈ ಮಾಡೋದ್ರಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದು ಆ ರೀತಿ ಇರುತ್ತೆ. ಇಲ್ಲಿ ನಿಮ್ಗೊಂದು QR ಕೋಡ್ ಬರುತ್ತೆ. ಇದನ್ನ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಈ ಮೊಬೈಲಲ್ಲಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅದು ಅಪ್ಡೇಟ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಇವಾಗ ಹಾಸ್ಟೆಲಲ್ಲಿ ಇರ್ತಾನೆ, ಅವನು ಇವಾಗ ಅಪ್ಲಿಕೇಶನ್ ಬಂದು ಫಿಲ್ಅಪ್ ಮಾಡೋಕ್ಕಾಗಲ್ಲ. ಆವಾಗ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಈ ಒಂದು QR ಕೋಡ್ನ ಅವನಿಗೆ ವಾಟ್ಸಪ್ ಮಾಡಿದ್ರೆ ಅದನ್ನ ಅವನು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಫೋಟೋನ. ಆಟೋಮೆಟಿಕ್ ಆಗಿ ನಿಮ್ಮ ಸಿಸ್ಟಮಲ್ಲೇ ಬರುತ್ತೆ, ಅದು ಕ್ಯಾಪ್ಚರ್ ಆಗುತ್ತೆ. ಓಕೆನಾ? ಆ ರೀತಿ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಲೈವ್ ಕ್ಯಾಪ್ಚರ್ ಫೋಟೋನ ಅಪ್ಡೇಟ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ ನೀಟ್ ಅಪ್ಲಿಕೇಶನಲ್ಲಿ ಈ ವರ್ಷ. ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡ್ತಿರಲ್ಲ ಅದನ್ನ ಕೇರ್ಫುಲ್ ಆಗಿ ಅಪ್ಲೋಡ್ ಮಾಡಬೇಕು. ಯಾಕೆಂದರೆ ಈ ಒಂದು ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಅದು ಕರೆಕ್ಟ್ ಆಗಿರೋ ಫಾರ್ಮೆಟಲ್ಲಿ ನೀವು ಮಾಡಿತ್ತು ಅಂದರೆ ಮಾತ್ರ ಅದು ಅಪ್ಡೇಟ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಅದಕ್ಕೆ ಫೈಲ್ ನೇಮು ಕೂಡ ಕೊಡಬೇಕಾಗುತ್ತೆ. ಅದೆಲ್ಲ ಕೂಡ ಡಿಫ್ರೆಂಟ್ ಫಾರ್ಮೆಟ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ನಾಳೆ ಒಂದು ವಿಡಿಯೋ ಬರುತ್ತೆ, ಚೆಕ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಮತ್ತು ನೆಕ್ಸ್ಟ್ ಫರ್ದರ್ ಯಾವುದೇ ಥರದ ಅಪ್ಡೇಟ್ಸ್ ಮಿಸ್ ಆಗಬಾರ್ದಂದ್ರೆ ಟೆಲಿಗ್ರಾಮ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಚಾನಲ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ನಿಮ್ಗೆ ಏನಾದರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಏನಾದರೂ ಸರ್ವಿಸ್ ಬೇಕಾಗಿದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ನಂತರ ನೀವು ವಾಟ್ಸಪ್ ಮಾಡಾದ್ಮೇಲೆ ನಿಮ್ಗೆ ಏನೋ ಇಂಟ್ರೆಸ್ಟ್ ಇತ್ತು ಅಂದರೆ ನೆಕ್ಸ್ಟ್ ಕಾಲ್ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟ್ಸ್ಗಳನ್ನು ತಿಳಿಸಿ. ಥ್ಯಾಂಕ್ ಯು.